ಚಿಂತೆ ತಿಳಿಯಾಗಿ ಹಗುರವಾಗಿ ಶಾಂತವಾಗುವುದು. ತಲೆಬಾಗುವ ದಿವ್ಯತೆಗೆ ಮುದ್ದುರಾಮ. ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನ, ಕುಮಾರ ಶಿವಗಳನ್ನ, ಚನ್ನವೀರ ಶಿವಗಳನ್ನ, ಸಿದ್ದಾರೂಢರ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಹಾನಗಲ್ ತಾಲೂಕಿನ ಪವಿತ್ರವಾಗಿರ್ತಕ್ಕಂಥ ಹೋಸನಹಳ್ಳಿಯ ಗ್ರಾಮದ ಸಿದ್ದಾರೂಢ ಮಠದ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳವರ ಷಷ್ಠಿ ಪೂರ್ತಿ ಸಮಾರಂಭದ ಹಲವಾರು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ನೀವೆಲ್ಲ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ದಯಮಾಡಿಸಿ ತಮ್ಮ ಆಶೀರ್ವಚನ ಮತ್ತು ದರ್ಶನವನ್ನು ದಯಪಾಲಿಸಿ ನಿರ್ಗಮಿಸಿರ್ತಕ್ಕಂಥ ಇಂಚಲದ ಪರಮ ಪೂಜರಲ್ಲಿ, ಹರಿದ್ವಾರದ ಪರಮ ಪೂಜರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಶ್ರೀಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಪರಮ ಪೂಜರು, ಸರಳತೆಯ ಸಾಕಾರ ಮೂರ್ತಿಗಳು, ಸದಾಕಾಲ ಭಕ್ತರ ಸಾಮೀಪ್ಯದಲ್ಲಿ ಇದ್ಕೊಂಡು, ಭಕ್ತರ ಮಧ್ಯದಲ್ಲಿ ಇದ್ಕೊಂಡು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಶಂಕರಾನಂದ ಮಹಾಸ್ವಾಮಿಗಳವರ ಪಾದಾರವಿಂದದಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರನ್ನು ಕುರಿತು ಸಿದ್ದಾರೂಢರ ಮಹಾತ್ಮೆಯನ್ನು ಬಹಳ ಅರ್ಥಪೂರ್ಣವಾಗಿ ಪ್ರತಿ ದಿವಸ ಕೂಡ ಉಣಬಡಿಸಿರ್ತಕ್ಕಂಥ ಚಿದಾನಂದ ಭಾರತೀಯ ಸ್ವಾಮಿಗಳಲ್ಲಿಯೂ ಅವರಿವರೇನದೆ ವೇದಿಕೆಗೆ ಅಲಂಕರಿಸಿ ನಿಮಗೆಲ್ಲರೂ ಕೂಡ ದರ್ಶನ ಮತ್ತು ಆಶೀರ್ವಚನವನ್ನು ದಯಪಾಲಿಸುವಂಥ ಎಲ್ಲ ಪರಮ ಪೂಜೆಗಳಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೂ ಅತಿಥಿ ಮಹೋದಯರೇ, ಸನ್ಮಾನಿತರೇ, ದಾನಿಗಳೇ, ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಚಪ್ಪಾಳೆ ಹೊಡೆದಿದ್ದು ಗೊತ್ತಾತ್ರಿ. ಸಮಯ ಭಾಳ ಆಗೈತಿ, ಬೇಗನೆ ಮುಗಿಸ್ರಿ ಅಂತನ್ನುವ ಒಂದು ಸೂಚನೆ ಅನ್ನುವ ಇಟ್ಕೊಂಡು ಭಾಳತ್ತೇನು ಮಾತಾಡೋದಲ್ಲ, ಒಂದೆರಡು ತಾಸು ಮಾತಾಡಿ ಹಿಂಗೇನಿಲ್ಲ. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಕಳ್ಕೊಂಡ್ರೆ ಹೆಂಗಾಕತಿ ಅಂತಂದ್ರೆ, ಒಂದ್ಸಲ ಶಾಲೆ ಹುಡುಗರನ್ನ ಶಿಕ್ಷಕರು ಜೋಗಕ್ಕೆ ಕರ್ಕೊಂಡು ಹೊಂಟಿದ್ರು. ಹುಬ್ಬಳ್ಳಿಯಿಂದ ಪ್ರಾರಂಭ ಆಯಿತು ಪ್ರವಾಸ. ಬೆಳಗ್ಗಿನ ಬೇಗ 6 ಗಂಟೆಗೆ ಬರ್ರಿ ಅಂತಂದು ಶಿಕ್ಷಕರು ಹೇಳಿದರು. ಅದರಾಗ ಅವರು ಪ್ರಾಥಮಿಕ ಶಾಲೆಯ ಹುಡುಗರಾಗಿದ್ರು. ಬೇಗನೆ ಬರ್ರಿ ಅಂದಿದ್ರು. ಎಲ್ಲ ಹುಡುಗರು ಅಷ್ಟು ಬೇಗನೆ ಟಿಫಿನ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಕೂಡ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ಟಿಫಿನಿಗೆ ಅಂತಂದು ಒಂದು ಡಬ್ಬಿ ಕಟ್ಕೊಂಡು ಬಂದರು. ಎಲ್ಲರೂ 6 ಗಂಟೆಗೆ ಇರ್ಬೇಕಂತಂದು ಹೇಳಿದ್ರು. 6 ಗಂಟೆಗೆ ಎಲ್ಲರೂ ಇದ್ರು. 6 ಗಂಟೆಗೆ ಪ್ರಾರಂಭ ಆಯ್ತು. ಮೊದಲಿಗೆ ಶಿಕ್ಷಕರು ಹೇಳಿದ್ರು, ಹುಬ್ಬಳ್ಳಿಯಿಂದ ಹೊಂಟೀವಿ, ಒಂದಿಷ್ಟು ಇಲ್ಲೇ ಸಿದ್ದಾರೂಢ ಮಠ ದರ್ಶನ ತೊಗೊಂಡಿವಿ, ಮತ್ತೆ ಇಲ್ಲಿ 3,000 ಮಠ ಐತಿ, ಅಲ್ಲಿ ಒಂದಿಷ್ಟು ಹೋಗಿ ಅಲ್ಲಿ ದರ್ಶನ ತೊಗೊಂಡು ಹೋಗೋಣ ಅಂತ ತಗೊಂಡು 3,000 ಮಠಕ್ಕೆ ಬಂದರು. ಮತ್ತೆ ಅಲ್ಲಿ ದರ್ಶನ ತೊಗೊಂಡು ಹೋಗೋದ್ರೊಳಗೆ 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಮುಂದೆ ನೇರವಾಗಿ ಅವರ ಪ್ರವಾಸ ಪ್ರಾರಂಭ ಆಯಿತು. ಸಿರ್ಸಿಗೆ ಬಂತು. ಸಿರ್ಸಿಗೆ ಬಂದ ಮೇಲೆ ಇಲ್ಲೇ ಹಿಂಗೆ ಹೊಂಟಿವಿ. ಸಿರ್ಸಿ ಒಳಗೆ ಮಾರಿಕಾಂಬ ದೇವಸ್ಥಾನ ಐತಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡು ಹೋಗೋಣ ಅಂತಂದು ಹೇಳ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ದರ್ಶನ ತೆಗೆದುಕೊಳ್ಳೋದ್ರೊಳಗೆ 10 ಗಂಟೆ ಆಗಿತ್ತು. ಅವಾಗ ಹುಡುಗರು ಹೇಳಿದ್ರು, ಒಂದಿಷ್ಟು ಹುಡುಗರು, ಸರ 10 ಗಂಟೆ ಆಗೈತಿ, ಟಿಫಿನ್ ಟೈಮ್ ಓದೈತಿ, ಆದರೂ ಕೂಡ ಹಸಿವು ಆಗ್ತಾ ಇದೆ, ಒಂದಿಷ್ಟು ಇಲ್ಲೇ ಟಿಫಿನ್ ಮಾಡಿ ಹೋಗೋಣ ಅಂತಂದು ಹೇಳಿದರು. ಅವಾಗ ಶಿಕ್ಷಕರು ಹೇಳಿದರು, ಅಲ್ರೋ ನೀವು ಟಿಫಿನ್ ಮಾಡಕ್ಕೆ ಬಂದಿರೋ ಪ್ರವಾಸ ಮಾಡಕ್ಕೆ ಬಂದಿರಿ ಅಂತ ಹೇಳಿದರು. ಇಲ್ರಿ, ಪ್ರವಾಸ ನಾವು ನೇರವಾಗಿ ಜೋಗಕ್ಕೆ ಹೋಗೋಣ, ಜೋಗಕ್ಕೆ ಹೋಗಿ ಟಿಫಿನ್ ಮಾಡೋಣ ಅಂತ ತಿಳ್ಕೊಂಡು ಶಿಕ್ಷಕರು ಏನು ಮಾಡಿದ್ರು, ಮತ್ತೆಲ್ಲ ಹುಡುಗರು ಬಸ್ಸಿಗೆ ಹತ್ತಿಸಿದ್ರು.
ಹಚ್ಚಿದ್ರು ಮತ್ತೆ ಪ್ರಾರಂಭ ಆಯ್ತು. ಜೋಗಕ್ಕೆ ಹೋದ್ರು. 11 ಗಂಟೆ ಆಗಿತ್ತು. 11 ಗಂಟೆ ಆಗಿತ್ತು. ಎಲ್ರಿಗೂ ಕೂಡ ಹುಡುಗರಿಗೆ ಹಸಿವಾಗಿತ್ತು. ಅವಾಗ ಶಿಕ್ಷಕರು ಹೇಳಿದ್ರು, ಈಗ ಜೋಗ ಬಂತು, ಎಲ್ಲರೂ ಕೂಡ ಜೋಗ ನೀರು ಬೀಳ್ತಕ್ಕಂಥ ಪರಿಸರವನ್ನ ನೋಡಿ ಆಮೇಲೆ ಟಿಫಿನ್ ಮಾಡೋಣ ಅಂತ ಹೇಳಿದ್ರು. ಆದ್ರೂ ಕೂಡ ಕೆಲವೊಂದಿಷ್ಟು ಹುಡುಗರು ಹೇಳಿದ್ರು, ಇಲ್ಲ ಹಸಿವು ಭಾಳ ಆಗೈತ್ರಿ, ಮೊದಲ ಟಿಫಿನ್ ಮಾಡಿ ಆಮೇಲೆ ಆರಾಮಾಗಿ ಜೋಗವನ್ನ ನೀರು ಬೀಳ್ತಕ್ಕಂಥ ಪರಿಸರವನ್ನ ನೋಡೋಣ ಅನ್ನೋದನ್ನ ಹೇಳಿದಾಗ ಮತ್ತ ಸರ್, ಇಲ್ಲ ನೀವು ಟಿಫಿನ್ ಮಾಡಕ್ ಬಂದಿರೋ ಪ್ರವಾಸ ಮಾಡಕ್ ಬಂದ್ರಿ ಅಂತ ಹೇಳಿ, ಇಲ್ಲ ಪ್ರವಾಸನ ಮುಖ್ಯ ಅಂತ ಹೇಳಿದ್ರು. ಹಂಗಂದ್ರೆ ಮೊದಲು ಜೋಗ ನೋಡೋಣ, ನೀರು ಬೀಳ್ತಕ್ಕಂಥ ಆ ಪರಿಸರವನ್ನ ನೋಡಿ ಆಮೇಲೆ ಟಿಫಿನ್ ಮಾಡೋಣ ಅಂತ ತಿಳ್ಕೊಂಡು ಆ ನೀರು ಬೀಳ್ತಕ್ಕಂಥ ಸ್ಥಳಕ್ಕ ಆ ಮಕ್ಕಳನ್ನ ಶಿಕ್ಷಕರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಂತ ಸಂದರ್ಭದೊಳಗೆ ಅಲ್ಲೆಲ್ಲ ವರ್ಣನೆ ಮಾಡಿ ಹೇಳ್ತಾ ಇದ್ರು, ಅದು ರಾಜ, ಅದು ರಾಣಿ, ರೋರು ರಾಕೆಟ್, ಎಷ್ಟು ಅದ್ಭುತವಾಗಿ ನೀರು ಬೀಳ್ತಾವ ನೋಡ್ರಿ, ಆ ನೀರಿನ ಸೌಂದರ್ಯವನ್ನು ನೋಡ್ರಿ, ಪ್ರಕೃತಿಯ ಸೌಂದರ್ಯವನ್ನು ನೋಡ್ರಿ ಅಂತ ತಿಳ್ಕೊಂಡು ಆ ಶಿಕ್ಷಕರು ಆ ಮಕ್ಕಳನ್ನೆಲ್ಲ ಕುರಿತು ಅದ್ರ ಬಗ್ಗೆ ಹೇಳ್ತಾ ಇದ್ರು. ಹೇಳುವಂತ ಸಂದರ್ಭದೊಳಗ ಅವಾಗ ಒಂದು ಪ್ರಶ್ನೆ ಕೇಳ್ತಾರೆ ಶಿಕ್ಷಕರು, ಏನು ಅಂತಂದ್ರೆ, ಇದನ್ನೆಲ್ಲ ನೋಡಿ ನಿಮಗೆ ಹೆಂಗ್ ಅನಿಸ್ತಿದೆ ಅಂತ ಕೇಳ್ತಾರೆ. ಇದನ್ನೆಲ್ಲ ನೋಡಿ ನಿಮಗೆ ಹೆಂಗ್ ಅನಿಸ್ತಿದೆ ಅಂತ ಕೇಳಿದಾಗ ಅದ್ರಾಗ ಒಬ್ಬ ಹುಡುಗ ಅಡ್ಮುಟ್ಟಿದ್ದ, ಹಸಿವಾಗಿತ್ತು ಮೊದ್ಲ. ಅವ ಹೇಳಿದ, ಇದನ್ನೆಲ್ಲ ನೋಡಿ ಹೆಂಗ್ ಅನ್ಸಾಕತ್ತಂದ್ರೆ ಇದ್ರಾಗ ನಿಮ್ ನೇತ್ ತಿಳ್ಯಾಂಗ ಆಗೈತ್ರಿ ಅಂತ ಹೇಳ. ಹಂಗ ಸಮಯ ಭಾಳ ಆಗಿತ್ತಲ್ಲ, ನಿಮಗೂ ಕೂಡ ಹಂಗ ಅನಿಸ್ಬಾರ್ದಲ್ಲ. ಹಿಂಗಾಗಿ ಭಾಳ ಮಾತಾಡೋದಿಲ್ಲ, ಕೇವಲ 5 ನಿಮಿಷದೊಳಗ ನನ್ನ ಮಾತುಗಳನ್ನು ಮುಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿದ್ದಾರೆ. ಏನೂ ಇಲ್ಲಾರಂತ ಈ ಮಠಕ್ಕೆ ಬಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಠವನ್ನ ಕಟ್ಟುವುದರ ಜೊತೆಗೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಈ ಕಾರ್ಯಕ್ರಮವನ್ನ, ಈ ಬಂದಿರ್ತಕ್ಕಂಥ ಭಕ್ತ ಸಮೂಹವನ್ನ ನೋಡಿದಾಗ ನನಗನಿಸ್ತು, ಬಹುಶಃ ಪರಮ ಪೂಜರು ಮಠವನ್ನ ಅಷ್ಟೇ ಅಲ್ಲ, ಈ ಸಮಾಜವನ್ನ, ಭಕ್ತರನ್ನ ಕಟ್ಟುವಂತ ಒಂದು ಅಪರೂಪದ ಕಾರ್ಯವನ್ನ ಮಾಡಿರ್ತಕ್ಕಂಥವ್ರು ಶಂಕರಾನಂದ ಮಹಾಸ್ವಾಮಿಗಳು ಅನ್ನೋದನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳ್ಬೇಕಾಗ್ತದೆ. ಅಂತ ಪರಮ ಪೂಜರು ಬಹುಶಃ ಇಲ್ಲೇ ಸಿದ್ಧಾರೂಢ ಮಹಾತ್ಮರು ಬಂದು ಹೋಗಿ 100 ವರ್ಷ ಆಗಿದ್ದಕ್ಕಾಗಿ ಶತಮಾನೋತ್ಸವವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ಪರಮ ಪೂಜರು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವಾರು ದಿವಸಗಳ ಪರ್ಯಂತರವಾಗಿ ನಾಡಿನ ಹಲವಾರು ಪರಮ ಪೂಜರು, ಹಲವಾರು ಮುಖಂಡರು ಬಂದು ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಸಂದೇಶವನ್ನ ಬಿತ್ತರಿಸ್ತಕ್ಕಂಥ ಒಂದು ಅಪರೂಪದ ಕಾರ್ಯವನ್ನ ಮಾಡಿದ್ದಾರೆ. ಬಹುಶಃ ಶತಮಾನೋತ್ಸವ ಅಂತಂದ್ರೆ ಒಂದು ಮಠ ಏನು ಮಾಡ್ತದೆ ಅಂತಂದ್ರೆ, ನಾಡಿನೊಳಗ ಸಮಾಜವನ್ನ ಕಟ್ತಕ್ಕಂಥ, ಭಕ್ತರನ್ನ ಕಟ್ತಕ್ಕಂಥ, ಭಕ್ತರಿಗೆ ಜ್ಞಾನವನ್ನ ನೀಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಕ್ಕಂಥದ್ದು ಮಠಗಳ ಕೆಲಸ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಗಿಡ ಯಾವ ರೀತಿಯಾಗಿ ಆ ಗಿಡ ಬಂದಿರ್ತಕ್ಕಂಥ ವ್ಯಕ್ತಿಗೆ ನೆರಳನ್ನು ಕೊಡ್ತದೆ, ಬಂದಿರ್ತಕ್ಕಂಥ ವ್ಯಕ್ತಿಗೆ ಹಣ್ಣನ್ನು ಕೊಡ್ತದೆ, ಅದೇ ತೆರನಾಗಿ ಮಠಕ್ಕೆ ಬಂದಿರ್ತಕ್ಕಂಥ ಭಕ್ತನಿಗೂ ಕೂಡ ಅನ್ನವನ್ನ, ಅರಿವನ್ನ, ಜ್ಞಾನವನ್ನ ಕೊಡ್ತಕ್ಕಂಥ ಕಾರ್ಯ ಅವು ಮಠಗಳು ಮಾಡ್ತಾವ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮಠಕ್ಕೂ ಮತ್ತು ಮರಕ್ಕ ಬಹಳ ವ್ಯತ್ಯಾಸ ಇಲ್ಲ. ಬರೀತಕ್ಕಂಥ ಶಬ್ದದೊಳಗ ಒಂದೇ ಒಂದು ಪಾಯಿಂಟ್ ಅಷ್ಟೇ. ನೀವು ಮರ ಅಂತಂತಂದು ಬರೆದಂತ ಸಂದರ್ಭದೊಳಗ ನಡಕ ಹರದ ಹೊಟ್ಟೆ ಒಳಗ ಒಂದು ಟಿಕ್ಕಿ ಇಟ್ಬಿಟ್ರೆ ಸಾಕು, ಅದು ಮಠ ಆಗ್ತದೆ. ಮರ ಏನ್ ಮಾಡ್ತದೆ ಅಂತಂದ್ರೆ ತನ್ನ ಬೈಲೊಳಗೆ ಇಟ್ಕೊಂಡು ಆ ಬಂದಿರ್ತಕ್ಕಂಥ ವ್ಯಕ್ತಿಗೆ ನೆರಳನ್ನು ಕೊಡ್ತದೆ, ಹಣ್ಣನ್ನು ಕೊಡ್ತದೆ. ಆದ್ರೆ ಮಠ ಏನ್ ಮಾಡ್ತದೆ ಅಂತಂದ್ರೆ ತನ್ನ ಒಳಗೆ ಇಟ್ಕೊಂಡು ಜ್ಞಾನವನ್ನ, ಅನ್ನವನ್ನ, ಅರಿವನ್ನ ಕೊಡ್ತಕ್ಕಂಥ ಕಾರ್ಯ ಅವು ಮಠಗಳು ಮಾಡ್ತಾವ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಭಕ್ತರಿಗೆ ಜ್ಞಾನವನ್ನು ಕೊಡಮಾಡಿರ್ತಕ್ಕಂಥ, ಭಕ್ತರಿಗೆ ಅನ್ನವನ್ನ ಕೊಡಮಾಡಿರ್ತಕ್ಕಂಥ, ಭಕ್ತರಿಗೆ ಧರ್ಮದ ಬೋಧನೆಯನ್ನ ಕೊಡಮಾಡಿರ್ತಕ್ಕಂಥ ಈ ಭಾಗದ ಅಪರೂಪದ ಮಠ ಅಂತಂದ್ರೆ ಅದು ಸಿದ್ಧಾರೂಢ ಮಠ, ಅದು ಹೋತನಹಳ್ಳಿ ಮಠ ಅನ್ನೋದನ್ನ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ಅಂತ ಒಂದು ಅಪರೂಪದ ಪರಮ ಪೂಜರು, ಜ್ಞಾನವಂತರು, ಪಂಡಿತರು. ಅವರು ಕಾಶಿ ಒಳಗೆ ಕಲ್ತಾರೆ, ಮತ್ತು ಹರಿದ್ವಾರ, ಋಷಿಕೇಶ್ವರು ಕೂಡ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥದ್ದು. ಬಹುಶಃ ಅವರ ಸಂಸ್ಕೃತದ ಜ್ಞಾನ, ಪಾಂಡಿತ್ಯ ಬಹಳ ವಿಶೇಷವಾಗಿರ್ತಕ್ಕಂಥ. ಯಾವುದೇ ಒಂದು ಸಮಾರಂಭಕ್ಕೆ ಹೋದ್ರು ಕೂಡ ಸಂಸ್ಕೃತದ ಒಂದು ಶ್ಲೋಕವನ್ನು ಹೇಳಲಾರ್ದಂಗೆ ಅವರು ಭಾಷಣವನ್ನು ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಸಂಸ್ಕೃತದ ಪಾಂಡಿತ್ಯವನ್ನ ಹೊಂದಿರ್ತಕ್ಕಂಥವ್ರು. ಅಷ್ಟೆಲ್ಲ ಪಾಂಡಿತ್ಯ ಇದ್ರು ಕೂಡ ಬಹಳ ಸರಳತೆಯಿಂದ ಕೂಡಿರ್ತಕ್ಕಂಥ ಪರಮ ಪೂಜರು. ಅದು ನಾಡಿನೊಳಗಿರ್ತಕ್ಕಂಥ ಹಲವಾರು
ಮಠಾಧೀಶರು ದೊಡ್ಡವರಿರಲಿ ಸಣ್ಣವರಿರಲಿ ಅವರಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನಗುಮುಖದಿಂದಲೇ ಮಾತನಾಡಿಸ್ತಕ್ಕಂಥ ಅಪರೂಪದ ಪರಮ ಪೂಜ್ಯರು ಭಕ್ತರ ಜೊತೆಗೆ ಅಷ್ಟೇ ಒಂದು ಆತ್ಮವಿಶ್ವಾಸದಿಂದ ಅವರಿಗೆ ಉತ್ತೇಜನವನ್ನು ನೀಡ್ತಕ್ಕಂಥ ಧರ್ಮದ ಬೋಧನೆಯನ್ನು ನೀಡ್ತಕ್ಕಂಥ ಒಂದು ಕಾರ್ಯವನ್ನ ಶಂಕರಾನಂದ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಬಹುಶಃ ಮಠ ಸಣ್ಣದಾಗಿರ್ಬೋದು, ಆದರೆ ಪರಮ ಪೂಜ್ಯರ ಹೃದಯ ಐತಲ್ಲ ಅದು ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದೊಳಗ ಹೇಳುವುದರ ಜೊತೆಗೆ ಒಂದು ಮಠದ ಆಸ್ತಿ ಏನು ಅಂತಂದ್ರೆ ಆ ಮಠದ ಬ್ಯಾಂಕ್ ಡಿಪಾಸಿಟ್ ಅಲ್ಲ, ಆ ಮಠದ ಆಸ್ತಿ ಏನು ಅಂತಂದ್ರೆ ಆ ಮಠದೊಳಗಿರ್ತಕ್ಕಂಥ ಬೆಳ್ಳಿ ಬಂಗಾರ ಅಲ್ಲ, ಆ ಮಠದ ಕಟ್ಟಡಗಳಲ್ಲ. ಒಂದು ಮಠದ ಆಸ್ತಿ ಯಾವುದು ಅಂತಂದ್ರೆ ಆ ಮಠಕ್ಕೆ ಎಷ್ಟು ಭಕ್ತರದಾರ, ಎಷ್ಟು ಜನ ನಡ್ಕೊಳ್ತಾರ ಅನ್ನೋದೇ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ತಿ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನೊಳಗ ಹೋತನಹಳ್ಳಿಯ ಸಿದ್ದಾರೂಢ ಮಠ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇರ್ಬೋದು, ಆದ್ರೆ ಮಠದೊಳಗೆ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಕಡಿಮೆ ಇರ್ಬೋದು, ಆದ್ರೆ ಭಕ್ತ ಸಮೂಹ ಬಹಳ ಅಪಾರವಾಗಿರ್ತಕ್ಕಂಥ ಮಠ ಅಂತಂದ್ರೆ ಅದು ಹೋತನಹಳ್ಳಿಯ ಸಿದ್ದಾರೂಢ ಮಠ ಅನ್ನುವುದನ್ನ ಈ ಸಂದರ್ಭದೊಳಗ ಹೇಳುವುದರ ಜೊತೆಗೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧ ಭಕ್ತರ ಜೊತೆಗೆ ಸಂಬಂಧ ಹೆಂಗಿರಬೇಕು ಅಂತಂದ್ರೆ ಅದು ಹಾಲು ನೀರಿನ ಸಂಬಂಧದಂಗಿರಬೇಕು. ಹಾಲು ನೀರಿನ ಸಂಬಂಧ ಅಂತಂದ್ರೆ ನೀವೆಲ್ಲ ತಾಯಂದ್ರು ಹಾಲು ಕಾಸುವಾಗ ಏನ್ ಮಾಡ್ತೀರಿ ಅಂತಂದ್ರೆ ಒಲಿ ಮ್ಯಾಗ ಹಾಲು ಇಡ್ತೀರಿ. ಆ ಹಾಲು ಕಾಸುವಂತ ಸಂದರ್ಭದೊಳಗ ಅದು ಹಾಲು ಉಕ್ಕಿ ಬರ್ತದೆ. ಉಕ್ಕಿ ಬಂದ ಯಾಕೆ ಉಕ್ಕಿ ಬರ್ತದೆ ಅಂತಂದ್ರೆ ಆ ಹಾಲಿನೊಳಗಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗ್ತದೆ. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಾಲು ಏನ್ ಮಾಡ್ತದೆ ಅಂತಂದ್ರೆ ನನ್ನ ಗೆಳೆಯ ನೀರಪ್ಪ ಹೋದ, ನಾನು ಕೂಡ ಹೋಗ್ತೀನಿ ಬಿದ್ದು ಸಾಯ್ತೀನಿ ಅಂತ ತಿಳ್ಕೊಂಡು ಇನ್ನೇನು ಉಕ್ಕಿ ಬೀಳುವಂತ ಸಂದರ್ಭದೊಳಗ ತಾಯಿಯಂದಿರು ಏನ್ ಮಾಡ್ತಾರೆ ಒಂದು ಹನಿ ನೀರು ಹಾಕ್ತಿರೋದು. ನೀರು ಹಾಕಿದ ಕೂಡಲೇ ಮತ್ತ ನನ್ನ ಗೆಳೆಯ ಬಂದ ಅಂತ ತಿಳ್ಕೊಂಡು ಮತ್ತದು ಕೆಳಗೆ ಹೋಗ್ತದ. ಹಂಗ ಮಠ ಮತ್ತು ಸ್ವಾಮಿಗಳು ಮಠ ಭಕ್ತರು ಮತ್ತು ಸ್ವಾಮಿಗಳ ಸಂಬಂಧ ಹೆಂಗ ಅಂತಂದ್ರೆ ಅದು ಹಾಲು ಮತ್ತು ನೀರಿನ ಸಂಬಂಧ ಇದ್ದಂಗ. ಎಲ್ಲಿ ನೀರಿರ್ತದೆ ಅಲ್ಲಿ ಹಾಲು ಬಹಳ ತಣ್ಣವಾಗಿರ್ತದೆ, ಎಲ್ಲಿ ನೀರಿರ್ತದೆ ಆ ನೀರನ್ನ ಮುಚ್ಕೊಂಡು ಹೋಗ್ತಕ್ಕಂಥ ಕಾರ್ಯ ಆ ಹಾಲು ಮಾಡ್ತದೆ. ಹೀಗಾಗಿ ಹಾಲು ಮತ್ತು ನೀರಿನ ಸಂಬಂಧ ಇದ್ದಂಗ ಮಠ ಮತ್ತು ಭಕ್ತರ ಸಂಬಂಧ ಅನ್ನೋದನ್ನ ಈ ಸಂದರ್ಭದೊಳಗ ಹೇಳುವುದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ಬೇಕು ಅಂತಂದ್ರೆ ನೀರು ಮತ್ತು ಮೀನಿನ ಸಂಬಂಧ ಇದ್ದಂಗ ಆ ಸಂಬಂಧ ಇದ್ದಂಗ ಮಠ ಮತ್ತು ಭಕ್ತರ ಸಂಬಂಧ ಇರ್ತದೆ. ಅಂದ್ರೆ ಎಲ್ಲಿ ನೀರು ಸ್ವಚ್ಛ ಆಗಿರ್ಬೇಕು ಅಂತಂದ್ರೆ ಅಲ್ಲೇ ಮೀನ್ ಇರ್ಬೇಕು, ಮೀನಿತ್ತು ಅಂತಂದ್ರೆ ನೀರು ಸ್ವಚ್ಛ ಆಗಿರ್ತದೆ, ನೀರಿತ್ತು ಅಂತಂದ್ರೆ ಮೀನ್ ಇರ್ತದೆ. ಹೀಗಾಗಿ ಮಠ ಇತ್ತು ಅಂತಂದ್ರೆ ಭಕ್ತರಿರ್ತಾರೆ, ಭಕ್ತಿದ್ರೆ ಮಠ ಇರ್ತದೆ ಅನ್ನೋದನ್ನ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಒಂದಕ್ಕೊಂದು ಸಂಬಂಧ ಆ ಎರಡೂ ಇದ್ದಾಗ ಮಾತ್ರ ಸಾಧ್ಯ. ಎರಡೂ ಕೈ ಇದ್ದರೆ ಮಾತ್ರ ಚಪ್ಪಾಳೆಯನ್ನು ತಟ್ಟಲಿಕ್ಕೆ ಸಾಧ್ಯ. ಹಂಗ ಮಠದ ಇತ್ತು ಅಂತಂದ್ರೆ ಸಮಾಜ ಸ್ವಚ್ಛ ಆಗಿರ್ತದೆ. ಹಾಗೆ ಭಕ್ತರಿದ್ರು ಅಂತಂದ್ರೆ ಮಠ ಬೆಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದೊಳಗ ಹೇಳುವುದರ ಜೊತೆಗೆ ಇಂಥ ಒಂದು ಪರಂಪರೆಯನ್ನ ಈ ಭಾಗದೊಳಗ ಧಾರ್ಮಿಕವಾಗಿ ಬೆಳೆಸಿರ್ತಕ್ಕಂಥ ಹೋತನಹಳ್ಳಿಯ ಸಿದ್ದಾರೂಢ ಮಠ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದೊಳಗ ಹೇಳುವುದರ ಜೊತೆಗೆ ಪ್ರತಿ ದಿವಸವೂ ಕೂಡ ಒಂದೊಂದು ವಿಷಯವನ್ನ ಇಟ್ಟು ಇಲ್ಲಿ ಕಾರ್ಯಕ್ರಮದ ಮುಖಾಂತರವಾಗಿ ಭಕ್ತರಿಗೆ ಬೋಧನೆಯನ್ನ ಮಾಡಿಸ್ತಕ್ಕಂಥ ಒಂದು ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಜೀವ ಮತ್ತು ಪರಮಾತ್ಮನ ವಿಷಯವನ್ನ ಉಪನಿಷತ್ತಿನ ಆ 7ನೇ ಮಂತ್ರದ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ ಇಟ್ಟು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಪರಮಾತ್ಮನನ್ನೇ ನಾವು ಅರಿತಾ ಇಲ್ಲ. ಅಕ್ಕಮಾದೇವಿ ಒಂದು ವಚನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಚನ. ಹಗಲು 4 ಜಾವಕ್ಕೆ ಹಸನಕ್ಕಾಗಿ ಕುದಿಯುವರು, ಇರುಳು 4 ಜಾವ ವ್ಯಸನಕ್ಕಾಗಿ ಕುದಿಯುವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರ್ತಕ್ಕಂಥ ಮಹಾಗಣವನ್ನ ಅರಿಯದೆ ಚನ್ನಮಲ್ಲಿಕಾರ್ಜುನ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ನಾವು ಅರಿತಾ ಇಲ್ಲ. ಹೆಂಗ ಅಂತಂದ್ರೆ ಅಗಸ ಬಟ್ಟೆ ತೊಳೆಗೆ ಹೋಗಿದ್ದ, ಬಟ್ಟೆಯನ್ನ ತೊಳಿತಾ ಇದ್ದ, ನೀರೊಳಗೆ ನಿಂತ್ಕೊಂಡೆ ಬಟ್ಟೆಯನ್ನ ತೊಳಿತಾ ಇದ್ದ. ಆದ್ರೆ ಅವಂಗ ನೀರಡಿಕೆ ಆಗಿತ್ತು, ನೀರಡಿಕಾಗಿ ಅವ ಸತ್ನ ಅಂತಂದು ಹೇಳ್ತಾರೆ. ಅಂದ್ರೆ ನೀರೊಳಗ ಅದನ್ನ, ಆದ್ರೆ ಆ ನೀರನ್ನ ಕುಡಿಬೇಕೆನ್ನುವ ಜ್ಞಾನ ಅವನ್ ಬರ್ತಾ ಇಲ್ಲ. ಹೀಗಾಗಿ ನಮ್ಮೊಳಗ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಐತಿ, ನಮ್ಮೊಳಗ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿ. ಆದ್ರೆ ನಾವು ಅದನ್ನ ಅರಿತುಕೊಳ್ತಾ ಇಲ್ಲ, ನಾವು ಅದನ್ನ ಕಂಡುಕೊಳ್ತಾ ಇಲ್ಲ.
ಕಂಡುಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಅವರು ಮಹಾತ್ಮರಾಗ್ತಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಈ ನಾಡಿಗೆ ಕೊಡ್ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅಂತ ಒಂದು ಶಕ್ತಿಯನ್ನ ನೀವು ಪಡ್ಕೋಬೇಕೆನ್ನೋ ಉದ್ದೇಶ ಇಟ್ಕೊಂಡು ಪರಮ ಪೂಜ್ಯರು ಇವತ್ತಿನ ವಿಷಯವನ್ನ ಇಟ್ಟಿದ್ದಾರೆ. ಹೀಗಾಗಿ ಮಹಾತ್ಮರೆಲ್ಲ ಇವತ್ತಿನ ವಿಷಯದ ಕುರಿತು ಹಲವಾರು ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದಾರೆ. ಅವೆಲ್ಲ ಜೀವನದೊಳಗೆ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನ ನಿಮ್ಮದಾಗ್ಲಿ. ಮಕ್ಕಳಿಗೆ ಸಂಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯ ನಿಮ್ಮದಾಗಬೇಕು. ಇತ್ತಿತ್ತಲಾಗಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳನ್ನ ನೀವೆಲ್ಲ ಯಾರಾದರೂ ಒಬ್ಬ ಹೀರೋ ಒಂದು ಫಿಲ್ಮ್ ಅನ್ನು ತೆಗೆದಂತಂದ್ರೆ ಒಂದು ಪಿಕ್ಚರ್ ಅನ್ನು ತೆಗೆದಂತಂದ್ರೆ ಆ ಹೀರೋ ಯಾವ ಡ್ರೆಸ್ ಹಾಕ್ತಿದ್ದ, ಹೆಂಗ ಕಟಿಂಗ್ ಮಾಡಿಸ್ತಿದ್ದ, ಹೆಂಗ ಸ್ಟೈಲ್ ಮಾಡ್ತಿದ್ದ, ಹೆಂಗ ಡ್ಯಾನ್ಸ್ ಮಾಡ್ತಿದ್ದಲ್ಲ ಅಂತ ತಿಳ್ಕೊಂಡು ಅವನ್ನೆಲ್ಲ ಆ ಹುಡುಗರು ಕಲಿಸಿ ಒಂದು ಫೋನ್ ಹಿಡ್ಕೊಂಡು ರೀಲ್ಸ್ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹುಡುಗಿಯರಿದ್ರಂದ್ರೆ ಹೀರೋಯಿನಿಯ ಪಾತ್ರವನ್ನು ಹಾಕಿಸ್ತೀರಿ, ಹುಡುಗರಿದ್ರಂತಂದ್ರೆ ಹೀರೋಯಿನ್ ಪಾತ್ರ ಹಾಕಿಸಿ ರೀಲ್ಸ್ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ವಿ. ಬಹುಶಃ ರೀಲ್ಸ್ ಮಾಡಿರ್ತಕ್ಕಂಥ ಆ ಹುಡುಗರು ಮುಂದೆ ನಿಮ್ಮನ್ನ ಜೋಪಾನ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಕರ್ಕೊಂಡ್ಬಂದು ಒಂದಿಷ್ಟು ಸಂಸ್ಕಾರವನ್ನು ಕೊಟ್ರಿ ಅಂತಂದ್ರೆ ಮುಂದಿನ ದಿನಮಾನದೊಳಗ ನೀವು ವಯಸ್ಸಾದಂತ ಸಂದರ್ಭದೊಳಗ ನಿಮ್ಮನ್ನ ಜೋಪಾನ ಮಾಡ್ತಕ್ಕಂಥ ಒಂದು ಜ್ಞಾನ ಆ ಮಕ್ಕಳಿಗೆ ಮಠಗಳ ಮುಖಾಂತರವಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರವಾಗಿ ಬರ್ತೈತೆ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅಂತ ಕಾರ್ಯವನ್ನ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರ ಸಾಮೀಪ್ಯದಲ್ಲಿ ಇದ್ಕೊಂಡು ನಾವು ಕೂಡ ಹಾನಗಲ್ ತಾಲೂಕಿನಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪರಮ ಪೂಜ್ಯರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳುವುದ್ರ ಜೊತೆಗೆ JDS ಮುಖಂಡರು ಒಂದು ಮಾತನ್ನು ಹೇಳಿದ್ರು. ನಮ್ಮ ಹಾನಗಲ್ ತಾಲೂಕಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು, ಮಠಾಧೀಶರೆಲ್ಲ ಹಳ್ಳಿಗೆ ಬರ್ಬೇಕನ್ನುವ ಮಾತುಗಳನ್ನ ಹೇಳಿದ್ರು. ಬಹುಶಃ ನಾವೆಲ್ಲ ಮಠಾಧೀಶರು ಹಳ್ಳಿ ಒಳಗೆ ಇರ್ತಕ್ಕಂಥವ್ರು, ಜನರ ಮಧ್ಯದೊಳಗೆ ಇರ್ತಕ್ಕಂಥವ್ರು, ಜನರೇ ನಮ್ಮ ಸಮೀಪ ಬರ್ತಾ ಇಲ್ಲ ಅನ್ನೋದನ್ನ ಈ ಸಂದರ್ಭದೊಳಗ ಹೇಳುದ್ರ ಜೊತೆಗೆ ನೀವೇಲಿ ಕರಿತೀರಿ ಎಲ್ಲ ಕಡೆಗೂ ಕೂಡ ನಾವು ಬರಾಕ್ ತಯಾರು. ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿ ಕೂಡ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಕೂಡ ದಯಮಾಡಿಸ್ತಾರೆ. ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ಇಲ್ಲಿ ಕರ್ಕೊಂಡ್ ಬರೋದ್ರಿಂದ ಅಷ್ಟು ಸುಲಭ ಅಲ್ಲ. ಅವರು ನಿಮ್ಮ ಜೊತೆಗಿದ್ದಾರೆ, ಹಳ್ಳಿ ಒಳಗಿದ್ದಾರೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಜನ ಬರಕ್ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗೆ ಹಾನಗಲ್ ತಾಲೂಕಿನ ಮುಖಾಂತರವಾಗಿ ಮಠಗಳ ಮುಖಾಂತರವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ತಿಂಗಳಿಗೆ ಒಂದಾದ್ರೂ ಕೂಡ ಒಂದು ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಹೀಗಾಗಿ ಒಟ್ಟಾರೆಯಾಗಿ ಧರ್ಮದ ಕಾರ್ಯಗಳನ್ನ ಮಠಾಧೀಶರಾಗಿರುವುದು ಮಠಗಳ ಮುಖಾಂತರವಾಗಿ ನಡೀತಾ ಇರ್ತವೆ ಅನ್ನೋದನ್ನ ಈ ಸಂದರ್ಭದೊಳಗ ಹೇಳ್ತಾ, ನೀವೆಲ್ಲ ಮಠದ ಸಾಮೀಪ್ಯ ಇರ್ತಕ್ಕಂಥವ್ರು ಒಳ್ಳೆ ಧಾರ್ಮಿಕ ಪರಂಪರೆಯನ್ನ ಬೆಳೆಸ್ತಕ್ಕಂಥ ಒಂದು ಕಾರ್ಯ ನಿಮ್ಮಿಂದ ಆಗ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಸಿದ್ಧಾರೂಢರ ಮಹಾತ್ಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರೆಲ್ಲ ಚರಿತ್ರೆಯನ್ನು ತಿಳ್ಕೊಂಡು ಮಹಾತ್ಮರನ್ನ ಸ್ಮರಣೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯ ಅದು ನಿಮ್ಮಿಂದ ಆಗ್ಲಿ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಈ ಕಾರ್ಯಕ್ರಮಕ್ಕಾಗಿ ದುಡಿದಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ದಾನಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಂತ ಧರಿಸಿ ನನ್ನ ಎರಡು ಮಾತುಗಳನ್ನ